ಸಾಧನಾ ಸಮಾವೇಶದಿಂದ ಅರ್ಧಕ್ಕೆ ಹೊರಟಿದ್ಯಾಕೆ ಡಿಕೆ ಶಿವಕುಮಾರ್? ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಅಸಮಾಧಾನಗೊಂಡ್ರ ಡಿಸಿಎಂ. ಮೈಸೂರಿನ ಪಕ್ಷದ ಸಮಾವೇಶದ ಬಗ್ಗೆ ಬೇಸರಗೊಂಡ್ರ ಡಿಕೆಶಿ. ಖರ್ಗೆ ಸಿದ್ದರಾಮಯ್ಯ ಭಾಷಣಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ವೇದಿಕೆಯಿಂದ ಹೊರಟು. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮಕ್ಕೆ ಡಿಕೆಶಿ ಬೇಸರಗೊಂಡ್ರ. ವೇದಿಕೆಯಲ್ಲಿ ದೀಪ ಬೆಳಗೋವಾಗ್ಲೂ ತಮ್ಮ ಅಸಮಾಧಾನ ಬಹಿರಂಗಪಡಿಸಿದ್ರ. ದೀಪ ಬೆಳಗಿಸೋದಕ್ಕೆ ಯಾವಾಗ ಮುಂದಾಗ್ಲಿಲ್ವೋ ಆಗ ಡಿಸಿಎಂ ಕೈ ಹಿಡಿದು ದೀಪ ಹಚ್ಚಿದ್ರು ಮಲ್ಲಿಕಾರ್ಜುನ ಖರ್ಗೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ದೀಪ ಹಚ್ಚೋದಕ್ಕೆ ಹೋಗೋದಿಲ್ಲ. ಆಗ ಅವ್ರಿಗೆ ಹೇಳ್ತಾರೆ, ಮತ್ತೆ ಕೈ ಮುಂದೆ ತರ್ತಾರೆ. ಮೈಸೂರು ಸಾಧನಾ ಸಮಾವೇಶದಲ್ಲಿ ಅಸಮಾಧಾನಗಳು ಬಹಿರಂಗವಾದವಾ? ಕಾರ್ಯಕ್ರಮ ಆರಂಭಿಸೋ ಸಂದರ್ಭದಲ್ಲಿ ದೀಪ ಬೆಳಗೋವಾಗ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದು ದೀಪ ಹಚ್ಚಿಸ್ತಾರೆ. ಸಾಧನಾ ಸಮಾವೇಶದಿಂದ ಅರ್ಧಕ್ಕೆ ಡಿಕೆಶಿ ಹೊರಡ್ತಾರೆ. ಸಿದ್ದರಾಮಯ್ಯ ಅವ್ರು ಮಾತಾಡೋದು ಬಾಕಿ ಇರುತ್ತೆ, ಖರ್ಗೆ ಅವ್ರು ಮಾತಾಡೋದು ಬಾಕಿ ಇರುತ್ತೆ. ಡಿಕೆ ಶಿವಕುಮಾರ್ ಅದಕ್ಕೂ ಮೊದಲೇ ಹೊರಟು ಬಿಡ್ತಾರೆ. ವೇದಿಕೆ ಮೇಲೆ ಭಾಷಣ ಮಾಡಿ ಡಿಸಿಎಂ ಅನಾರೋಗ್ಯದ ಕಾರಣ ಕೊಟ್ಟು ಅರ್ಧದಲ್ಲೇ ಹೊರಡ್ತಾರೆ. ಅರ್ಧದಲ್ಲೇ ಕಾರ್ಯಕ್ರಮದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಈ ಮೂಲಕ ಸಾಧನಾ ಸಮಾವೇಶದ ಬಗ್ಗೆ ತಮ್ಮ ಅಸಮಾಧಾನ ಹೊರಗೆ ಹಾಕಿದ್ರ. ವೀಕ್ಷಕರೇ, ಕಳೆದ 5 ತಿಂಗಳಿನಲ್ಲಿ ಹಲವು ಬಾರಿ ಸಮಾವೇಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ಸಾಧ್ಯವಾಗಿರಲಿಲ್ಲ. ಸಾಧನಾ ಸಮಾವೇಶದಲ್ಲೇ ನಾಯಕರ ಅಸಮಾಧಾನ ಬಹಿರಂಗ ಆಯ್ತಾ? ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟರು ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ವೇದಿಕೆ ಭಾಷಣದಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನೇ ಪ್ರಸ್ತಾಪಿಸಲಿಲ್ಲ ಸಿದ್ದರಾಮಯ್ಯ. ಡಿಕೆಶಿ ಹೆಸರು ಹೇಳಿ ಅಂತ ಸಿಎಂಗೆ ಸ್ಥಳೀಯ ಮುಖಂಡರು ಮನವಿ ಮಾಡಿದಾಗ ಸ್ವಾಗತ ಮಾಡೋದು ಇಲ್ಲಿ ಇರೋರಿಗೆ, ಮನೆಯಲ್ಲಿರೋರಿಗಲ್ಲ. ಮುಖಂಡನ ಮನವಿಗೆ ಖಾರವಾಗಿ ಸಿಎಂ ಪ್ರತಿಕ್ರಿಯಿಸ್ತಾರೆ. ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಇದ್ರು, ಅವರೆಲ್ಲರೂ ಕೂಡ ಮಾತಾಡಬೇಕಾಗಿತ್ತು. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಗಳೇ, ಏನೇ ಲಾಯರು ಡಿಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕಳೆದ 6 ತಿಂಗಳಲ್ಲಿ ಹಲವಾರು ಬಾರಿ ಸಾಧನಾ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯ ಆಪ್ತ ಬಣ ಸಮಾವೇಶ ನಡೆಸೋದಕ್ಕೆ ಹೋದಾಗಲೆಲ್ಲ ಡಿಕೆ ಶಿವಕುಮಾರ್ ಅದನ್ನ ತಡೆದಿದ್ರು ಹೈಕಮಾಂಡ್ ಮೂಲಕ. ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ಅವರದ್ದೇ ಊರಿನಲ್ಲಿ ಸಾಧನಾ ಸಮಾವೇಶ ಮಾಡಿದ್ರು. ಆದ್ರೆ ಈ ಸಮಾವೇಶದಲ್ಲಿ ಅಸಮಾಧಾನ ಎಷ್ಟಿದೆ ಅನ್ನೋದು ಹೊರಗೆ ಬಂತ?
ಸ್ಪಷ್ಟವಾಗಿ ಬಂದಂತೆ ಕಂಡು ಬಂತು ಭಾವನೆ. ಯಾಕಂತ ಹೇಳಿದ್ರೆ ಇದು ನೋಡಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿದ್ರು, ಕಾಂಗ್ರೆಸ್ನ AICC ಅಧ್ಯಕ್ಷರು ಕೂಡ ಇದ್ರು, ಆಚೆ ಎದ್ದೋಗಿರ್ತಕ್ಕಂಥವ್ರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು. ಅಂದರೆ ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ಮಾಡಬೇಕಾಗಿದ್ದಂಥವ್ರು ಏನಿದ್ರು, ಅವರುಗಳ ನಡುವೆ ಕಿತ್ತಾಟಗಳಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿ ಏನು ಸಾಧನಾ ಸಮಾವೇಶದ ವಿಚಾರದಲ್ಲಿ ನಡೀತಾ ಇದ್ದಂಥ ಈ ಒಂದು ಕಾರ್ಯಕ್ರಮ ಏನಿತ್ತು, ಆರಂಭದಿಂದನೂ ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಅಂತಾನೆ ಕೂಡ ವಿರೋಧ ಪಕ್ಷಗಳಾಗ್ಬೋದು ಮತ್ತೆ ಜನರು ಕೂಡ ಹೇಳ್ತಾನೆ ಬಂದಿದ್ರು. ಅದರ ಹಿನ್ನೆಲೆಯಲ್ಲೇ ಕೂಡ ಇವತ್ತು ನಡೆದಂಥ ಕಾರ್ಯಕ್ರಮ ಏನಿತ್ತು, ಕಾರ್ಯಕ್ರಮದಲ್ಲಿ ಈ ಕುರ್ಚಿಯ ಕಾಳಗ ಏನಿದೆ ಅಂದ್ರೆ ಪವರ್ ಶೇರಿಂಗ್ ನ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಒಳಜಗಳಗಳೇನಿವೆ, ಆ ಒಳಜಗಳಗಳು ಹೆಚ್ಚಾಗಿವೆ. ಜೊತೆಗೆ ಇಲ್ಲಿ ಯಾರದ್ದೇ ಬಣ ಮೇಲ್ಗೈ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಬಣ ಅದನ್ನ ಸಹಿಸೋದಿಲ್ಲ ಅನ್ನೋ ಒಂದು ಮಾತುಗಳೇನು ಕೇಳಿ ಬರ್ತಾ ಇದ್ವು, ಅದಕ್ಕೆ ಪುಷ್ಟಿ ನೀಡುವಂತಹ ವಾತಾವರಣ ಸೃಷ್ಟಿಯಾದಂಥದ್ದು. ಸಾರ್ವಜನಿಕವಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಳಜಗಳ ಏನಿದೆ ಅದು ಜಗಜ್ಜಾಹೀರಾಗಿದ್ದನ್ನ ನಾವಿಲ್ಲಿ ಕಾಣಬಹುದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಏನು ಕಾರ್ಯಕ್ರಮ ಆರಂಭ ಆಯಿತು, ಕಾರ್ಯಕ್ರಮ ಆರಂಭ ಆದಂಥ ಸಂದರ್ಭದಲ್ಲೇ ಕೂಡ ವೇದಿಕೆಗೆ ಬರುವಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಏನು DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ವೇದಿಕೆ ಮಧ್ಯಭಾಗದಲ್ಲಿ ಏನು ಹೊಸದಾಗಿ ರ್ಯಾಂಪ್ ಅನ್ನು ಹಾಕಿದ್ರು, ರ್ಯಾಂಪ್ ಅಲ್ಲಿ ಬರ್ತಾ ಇದ್ರು. ಬರುವಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಫಸ್ಟ್ ಮುಂದೆ ಬಂದ್ರು, ಅವರ ಹಿಂದೆ ಕ್ಯಾಮರಾಗಳು ಬಂದ್ವು, ಅಂದ್ರೆ ಅವರನ್ನ ಪ್ರೊಜೆಕ್ಟ್ ಮಾಡ್ತಾ ಬಂದ್ವು. ಆ ನಂತರದಲ್ಲಿ ಉಳಿದ ನಾಯಕರುಗಳು ಬಂದ್ರು. ಆ ಸಂದರ್ಭದಲ್ಲೇ ಕೂಡ DK ಶಿವಕುಮಾರ್ ಅವರ ಮುಖ ಇಳಿದಿದ್ದಂತನ್ನ ಗಮನಿಸಬಹುದು. ಅದಾದ ನಂತರದಲ್ಲಿ DK ಶಿವಕುಮಾರ್ ವೇದಿಕೆಗೆ ಬಂದ ತಕ್ಷಣದಲ್ಲೇ ಕೂಡ ಅವ್ರಿಗಾದಂತ ಮತ್ತೊಂದು ಇರಿಸು ಮುರಿಸು ಅಂತ ಹೇಳಿದ್ರೆ, ಏನು ಇಲ್ಲಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ HC ಮಾದೇವಪ್ಪ ಇದ್ದಾರೆ. ಆ ಮಾದೇವಪ್ಪ ಅವರು ತಮ್ಮ ಸ್ವಾಗತ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಂತ ಎಲ್ಲರ ಹೆಸರನ್ನು ಕೂಡ ಹೇಳಿದ್ರು. ಕೊನೆಯದಾಗಿ ಅಂದ್ರೆ ಅವರು ಮರ್ತಂತೆ ಇದ್ರು, ಮತ್ತೊಬ್ಬರು ಅವರ ಏನು ಆಪ್ತ ಸಹಾಯಕ ಗೋಪಾಲ್ ಅವರು ಬಂದು ನೆನೆಸಂತ ಸಂದರ್ಭದಲ್ಲಿ DK ಶಿವಕುಮಾರ್ ಹೆಸರನ್ನ ಮರ್ತಿದ್ದೀನಿ ಅಂತೇಳಿ ಅವ್ರಿಗೆ ಸ್ವಾಗತವನ್ನ ಕೋರುವಂತ ಕೆಲಸವನ್ನ ಮಾಡಿದ್ರು. ಅಲ್ಲೂ ಕೂಡ ಅವರು ಒಂದಷ್ಟು ಇರಿಸು ಮುರ್ಸಿಗೆ ಒಳಗಾದ್ರು. ಅದಾದ ನಂತರದಲ್ಲೇ ಕೂಡ ತಕ್ಷಣದಲ್ಲೇ ಅದಾದ ನಂತರ ನೆಕ್ಸ್ಟ್ DK ಶಿವಕುಮಾರ್ ಭಾಷಣವನ್ನ ಮಾಡ್ತಾರೆ. ಭಾಷಣ ಆದ ನಂತರದಲ್ಲಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಬೇಕಿರುತ್ತೆ, ಇನ್ನು ಸಿದ್ದರಾಮಯ್ಯನವರು ಕೂಡ ಭಾಷಣವನ್ನ ಮಾಡಿರೋದಿಲ್ಲ. ಆದರೆ ಅವರ ಭಾಷಣಕ್ಕೂ ಕೂಡ ಕಾಯ್ದೆ ತಕ್ಷಣದಿಂದ ವೇದಿಕೆಯಿಂದ ಇಳಿದು ಹೋಗಿರುವಂತದ್ದು. ಇದು ಒಂದು ಕಡೆಗಾದ್ರೆ, ಇದು DK ಶಿವಕುಮಾರ್ ಅವರು ತಮಗಾಗಿರ್ತಕ್ಕಂಥ ಅಸಮಾಧಾನವನ್ನ ಹೊರಹಾಕದಂತ ವಿಚಾರ. ಇದೆಲ್ಲ ಆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಕಡೆಯದಾಗಿ ಭಾಷಣವನ್ನ ಮಾಡ್ಲಿಕ್ಕೆ ಬರ್ತಾರೆ. ಭಾಷಣವನ್ನ ಮಾಡ್ಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾರೆ. ಆದ್ರೆ DK ಶಿವಕುಮಾರ್ ಹೆಸರನ್ನ ಬಿಟ್ಟಿದ್ದೀರಿ ಅನ್ನೋದನ್ನ ಸಿದ್ದರಾಮಯ್ಯನವರ ಹಿಂಭಾಗದಲ್ಲೇ ಕೂತಿದ್ದಂತ ಕಾಂಗ್ರೆಸ್ ಮುಖಂಡರೊಬ್ರು ಎದ್ದು ಹೇಳ್ತಾರೆ. ಆದ್ರೆ ಅವ್ರ ಮೇಲೆ ಸಿಟ್ಟಾದಂತ ಪರಿ ಅಂದ್ರೆ ಅವಾಗ ಅವರು ನೇರವಾಗಿ ಹೇಳ್ತಾರೆ, ಯಾರಿಗೆ ಸ್ವಾಗತ ಕೋರ್ಬೇಕು ಅಂದ್ರೆ ಇಲ್ಲಿ ವೇದಿಕೆಯಲ್ಲಿ ಇರ್ತಾರೆ ಅಂತವ್ರಿಗೆ, ಮನೇಲಿ ಕೂತವ್ರಿಗೆ ಅಂತಲ್ಲ. ಅಂದ್ರೆ DK ಶಿವಕುಮಾರ್ ಅವರು ಮುನ್ಸ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ ಅದು ಸಿದ್ದರಾಮಯ್ಯನವ್ರಿಗೂ ಇರಿಸು ಮುರಿಸು ತಂದಿರ್ತಕ್ಕಂಥದ್ದು. ಅದರ ಅಸಮಾಧಾನವನ್ನು ಕೂಡ ಅವರು ನೇರವಾಗಿ ಹೊರ ಹಾಕಿರ್ತಕ್ಕಂಥದ್ದು. ಒಟ್ಟಾರೆ ಈ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ಕಿತ್ತಾಟ ಜೋರಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಭಾವನಾ. ಎಸ್, ಧನ್ಯವಾದ ಮಧು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.